ರಿಪೋರ್ಟ್ಗಳು ಬರೋ ಪ್ರಕಾರ ಇವತ್ತು ಮತ್ತು ಕಾಂಗ್ರೆಸ್ಸಿಗೆ $1.5 ಟ್ರಿಲಿಯನ್ ಶಸ್ತ್ರಾಸ್ತ್ರವನ್ನು ತಯಾರು ಮಾಡೋದಕ್ಕೆ ಯುದ್ಧಕ್ಕೆ ಇನ್ನೊಂದು ಕೆಲಸಕ್ಕೆ ಬೇಕು ಅಂತ ಇದರಿಂದ ಬಂದ ಏನಪ್ಪ ಅಂತಂದ್ರೆ ಈ ಬೇಡಿಕೆಯನ್ನು ಇವತ್ತು ಇಟ್ಟಿದ್ದಾರೆ. ಟ್ರಂಪ್ ಅವರು ಸುದ್ದಿಗಳು ಬರ್ತಾ ಇದ್ದಾವೆ. $1.5 ಟ್ರಿಲಿಯನ್ ಆಲ್ರೆಡಿ $1 ಟ್ರಿಲಿಯನ್ ಖರ್ಚು ಮಾಡಿದ್ದಾರೆ ಶಸ್ತ್ರಾಸ್ತ್ರಗಳ ಮೇಲೆ ಅಂತೇಳಿ. ಈ ಕ್ಷಿಪಣಿ ಇರ್ಬೋದು, ಇನ್ನುಳಿದ ಬಾಂಬರ್ಗಳಾಗಿರ್ಬೋದು, ಅಥವಾ ವಿಮಾನಗಳಾಗಿರ್ಬೋದು, ಅಥವಾ ಹಡಗುಗಳಾಗಿರ್ಬೋದು, ಯುದ್ಧ ನೌಕೆಗಳಾಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರ ಮೇಲೆ ಸಾಕಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದಾರೆ ಈಗಾಗಲೇ. ಈಗ ಮತ್ತೆ ದುಡ್ಡು ಈಗಾಗಲೇ ಕಾಂಗ್ರೆಸ್ ಚರ್ಚೆ ಆಗಿ ಇಲ್ಲಿವರೆಗೆ ನಡೆದಂಥ ಯುದ್ಧದಲ್ಲೇ $1 ಟ್ರಿಲಿಯನ್ ಖರ್ಚು ಮಾಡಿದ್ದಾರೆ ಟ್ರಂಪ್ ಅವರು ಅಂತ ಆರೋಪಗಳಿದ್ದಾವೆ. ಅದನ್ನೆಲ್ಲ ಹೇಳ್ತಾ ಇದ್ದಾರೆ ರಿಪಬ್ಲಿಕನ್ಸ್. ಇಲ್ಲ, ಅಷ್ಟು ಖರ್ಚು ಮಾಡಿಲ್ಲ, ನಮ್ಮದು $25 ಬಿಲಿಯನ್ ಆಗಿದೆ ಇಲ್ಲಿವರೆಗೆ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದರ ತಜ್ಞರು, ಅದರಲ್ಲೂ ಎಕನಾಮಿಕ್ ಅರ್ಥಶಾಸ್ತ್ರದ ಮೇಲೆ ಅಭ್ಯಾಸ ಮಾಡಿದವರು, ಶಸ್ತ್ರಾಸ್ತ್ರಗಳ ಬಗ್ಗೆ ಅಭ್ಯಾಸ ಮಾಡಿದವರು ಇವತ್ತು ಏನಪ್ಪ ಅಂದರೆ ಶಸ್ತ್ರಾಸ್ತ್ರಗಳು ಕಡಿಮೆ ಬಿದ್ದಿದ್ದಾವೆ, ಅದಕ್ಕೆ ನಿಲ್ತಾ ಇದೆ ಅಮೇರಿಕ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅದನ್ನು ಅಮೇರಿಕದಿಂದ ನಾನು ಗಳಿಸಿದ ಆ ಮಾತು ಬೇರೆ. ಆದರೆ ಇವತ್ತಿನ ಪೆಂಟಗನ್ ಆಗಿರ್ಬೋದು, CIA ಆಗಿರ್ಬೋದು, ಇನ್ನುಳಿದ ಯಾವುದೇ ಆಗಿರ್ಬೋದು, ಇವರು ಇವತ್ತು ಏನಪ್ಪ ಅಂತಂದ್ರೆ ವಾಸ್ತುಸ್ಥಿತಿಯನ್ನು